ಬಲಣ್ಣ ಇಲ್ಲ ಮುಚ್ಚಿ ಮೇಯ್ತೀನಿ ರಪ್ಪ ಬಲೆ. ಮಗ ನಿಮ್ಮ ಅಪ್ಪ ಎಲ್ಲೋದ್ರು? ಅಪ್ಪ ಎಣ್ಣೆ ತಗೊಳಕ್ ಹೋದ್ ನಾನು ಡಿಸ್ಟರ್ಬ್ ಮಾಡ್ಬೇಡಮ್ಮ. ಅಪ್ಪನ್ಗೆ ಹಂಗೆ ಹೇಳ್ತಾರ ಮಗನ, ಹಂಗೆ ಹೇಳ್ತಾರ ನಾ ಅಪ್ಪನ್ಗೆ ಹಂಗ್ ಮಾತಾಡ್ತಾರ ನಾವು. ಮೈ ಡಿಯರ್ ವೈಫು, ಈ ಎಣ್ಣೆಯಲ್ಲಿಡ್ಲಿ. ನನ್ನಲ್ಲಿ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನೋ ನನ್ನ ಕರ್ನಾಟಕ ಸರ್. ಬನ್ನಿ ಭರತ್, ಶೂಟ್ ಅಂಡ್ ಫೋಟೋಗ್ರಾಫ್ ಇದೆ, ಅದಕ್ಕೆ ಎಲ್ಲರ ಹತ್ರ ಹೋಗಿ 100 ರೂಪಾಯಿ ಕಲೆಕ್ಟ್ ಮಾಡಿ ಸರ್. ಓಕೆ ಸರ್. ಮಕ್ಳೇ, ನಿಮ್ಮೆಲ್ಲರದ್ದು ಫೋಟೋಗ್ರಾಫ್ ಇದೆ, ಅದಕ್ಕೆ ಎಲ್ಲರೂ 500 ರೂಪಾಯಿ ತಗೊಂಡ್ ಬನ್ನಿ ನಾಳೆ. ನಮ್ಗೆ ನಾಳೆ ಫೋಟೋಗ್ರಾಫ್ ಇದೆ, ಅದಕ್ಕೆ ಕಾಸ್ಟ್ ತಗೊಂಡ್ ಕೇಳಿದ್ದಾರೆ. ಎಷ್ಟು ಮಗನೇ? 1,000 ಮಮ್ಮಿ. ಆಂಟಿ 1,000. ಏನೋ ಸ್ಕೂಲ್ ಫೋಟೋಗ್ರಾಫ್ ಅಷ್ಟೊಂದ? ಇದು ನಿಮ್ಮ ಅಪ್ಪ ಹತ್ರ ಕೇಳ್ತೀನಿ ರೀ. ನಿಮ್ಮ ಮಗಂಗೆ ನಾಳೆ ಫೋಟೋಗ್ರಾಫ್ ಇದೆ ಅಂತೆ, ಖಾತಾ ಒಮ್ಮೆ ಕೇಳಿದ್ದಾರೆ. 2,000 ರೀ. ಏನೋ 2,000ನ? ಏನಕ್ಕೆ 2,000 ಕೊಡ್ಬೇಕು? ಒಂದ್ ಫೋಟೋಗ್ರಾಫ್ ಅಷ್ಟೊಂದಾಗುತ್ತಾ? ರೀ, ನಮ್ಮ ಮಗ ಹತ್ರ ದೊಡ್ಡ ಕಾಲೇಜ್ ಅಲ್ವಾ, ಅಷ್ಟಾಗುತ್ತೆ ರೀ. ಇರೋ, ನಾನೇ ನಾಳೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ. ರೀ, ನೀವ್ಯಾಕೆ ಮಾತಾಡ್ತೀರಾ? ನಾನು ಹೋಗಿ ಮಾತಾಡ್ತೀನಿ. ಕುಡಿ ಕಾಸು ಕೊಡಿ. ಡಾರ್ಲಿಂಗ್, ಹೇಳಿ ಸರ್. ನಾವಿಬ್ರು 7 ದಿನ ಲಂಡನ್ ಹೋಗ್ತಾ ಇದೀವಿ, ಮನೇಲಿ ಇಬ್ರು. ಓಕೆ ಸರ್, ಹೇಳ್ತೀನಿ. ಬೇಬಿ, ನಾವು ಕೆಲ್ಸದ ಮೇಲೆ 7 ದಿನ ಲಂಡನ್ ಹೋಗ್ತಾ ಇದೀವಿ. ಸರಿ ಬೇಬಿ, ಹೋಗ್ಬಿಡ್ಬಾ. ಮಕ್ಳೇ, ಎಲ್ರು ತಮ್ಮ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ? ಹಲೋ ಬೇಬಿ. ಬೇಬಿ, ನನ್ನ ಹೆಂಡತಿ 7 ದಿನ ಲಂಡನ್ ಟ್ರಿಪ್ಗೆ ಅಂತ ಹೋಗ್ತಿದ್ದಾರೆ, ನಾವಿಬ್ರು ಹೋಗೋಣವಾ? ಸರಿ ಬೇಬಿ, ಹೋಗೋಣ. ಫಿಕ್ಸ್ ಮಾಡ್ಕೋ. ಮಕ್ಳೇ, ನಿಮ್ಮೆಲ್ಲರಿಗೂ 7 ದಿನ ಟ್ಯೂಷನ್ಗೆ ರಜಾ, ಓಕೆನಾ? ಸರಿ ಮೇಡಮ್. ಅಪ್ಪ, ಯಾರ ಮಗ್ನ? ಅಪ್ಪ, 7 ದಿನ ಟ್ಯೂಷನ್ ರಜಾ ಕೊಟ್ಟಿದ್ದಾರೆ, ನಾನು ನಾಳೆನೆ ಮನೆಗೆ ಬರ್ತಾ ಇದ್ದೀನಿ. ಸರಿ ಬಾ. ಸರಿಯಪ್ಪ. ಹಲೋ ಡಾರ್ಲಿಂಗ್. ಹಲೋ. ನುಡ್ಸಿರಮ್ಮದ 7 ದಿನಕ್ಕೆ ರಜಕ್ಕೆ ಅಂತ ಮನೆಗೆ ಬರ್ತಾ ಇದ್ದಾನೆ. ನೆಕ್ಸ್ಟ್ ಟೈಮ್ ಯಾವಲರ್ ಲಂಡನ್ ಹೋಗೋಣ. ಸರಿ ಡಾರ್ಲಿಂಗ್. ಬೇಬಿ, ನಂದು ಆಫೀಸ್ ಟ್ರಿಪ್ ಕ್ಯಾನ್ಸಲ್ ಆಯ್ತು, ನೀನು ಬಿಟ್ಟು ನಾನೆಲ್ಲೋ ಹೋಗಲ್ಲ, ಜೊತೆಗೆ ಇರ್ತೀನಿ, ಓಕೆನಾ? ಸರಿ ಬೇಬಿ. ವಿವೇಕ್, ಎಲ್ಲಿ ನೀನ್ ಹೋಮ್ ವರ್ಕ್ ತೋರ್ಸು. ಹಲೋ. ಹಲೋ. ನನ್ನ ಹೆಂಡತಿದು ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತೆ, ನಾವು ಬೇರೆ ಯಾವತ್ತೂ ಹೋಗೋಣ. ಬೇಬಿ, ಮಕ್ಳೇ, ನಿಮ್ಗೆ ಯಾವ್ದೇ ರೀತಿ ರಜಾ ಇಲ್ಲ, ನೀವು ಆರಾಮಾಗಿ ಟ್ಯೂಷನ್ ಅಲ್ಲೇ ಇರಬಹುದು. ಹಲೋ. ಮಗ್ನೆ, ಅಪ್ಪ, ನಾನ್ ಮನೆಗೆ ಬರ್ತಾ ಇಲ್ಲ, 7 ದಿನದ ರಜೆ ಕ್ಯಾನ್ಸಲ್ ಆಯ್ತು. ಸತ್ತೇ ಹೋದೆ ಸತ್ತು ಹೋದೆ ನೀ ಮೊದಲ ಕವಿತೆ ಆಸೆ ನನ್ನ ಎದೆಗೆ ಹಿಡಿಯೋ ಭಾಷೆ. ಹಲೋ, ಏನ್ ಮಚ್ಚ, ಹೆಂಗಿದೆ? ಊಟ ಇದಾ? ಊಟ ಇದೆ ಅಂತ ಕೇಳಿ ಕೇಳಿಸ್ತೀವೇನೋ? ಲೋ, ಏನೋ ಮಾತಾಡ್ತಿದ್ಯಾ? ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ. ಸರಿ, ಅದೆಲ್ಲ ಬಿಡು. ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಲೋ, ಉಸಿರು ತಗೊಳ್ಳೋ, ಸ್ವಲ್ಪ ಅರ್ಥ ಆಗಿ ಮಾತಾಡೋ. ಏನೋ ಹೇಳ್ತಿದ್ಯಾ? ನಮ್ ಫ್ರೆಂಡ್ಸ್ ಅಂತ ಕೇಳ್ತಾ ಇದೀನಿ. ಫ್ರೆಂಡ್ಶಿಪ್ ಸಂಜಯ್ ಯಾರದು? ನೀನ್ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ನಾಟಕ ಎಲ್ಲ ಮಾಡಬೇಡ. ಲೋ, 3x ಅಲ್ಲಿ ಮಾತಾಡ್ತಿದ್ಯಲ್ಲೋ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾತಾಡೋ. ಸ್ಲೋ ಮೋಷನ್ ಇಲ್ಲ, ಲೂಸ್ ಮೋಷನ್ ಇಲ್ಲ. ಬರಂಗಿದ್ರೆ ಬದಿನೇನು, ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಬತ್ತಿನೇನು ಬರಲ್ಲ ಅಂದ್ರೆ ಬದ್ದಿದ್ದು ಗೊತ್ತಾಗಲ್ಲ. ಬರ್ತ್ಯಾ? ಲೋ, ಯಾರೋ ನೀನು MC ಬಿಜು ತಮ್ಮನ್ ತರ ಇದೆಯಲ್ಲೋ, ಮಾತಾಡೋ ಅಂದ್ರೆ ರ್ಯಾಪ್ ಮಾಡ್ತೀಯಲ್ಲೋ. ಏನ್ ಬರಲ್ಲ ಅಂತ ಹೋಗಿ ಕಲೆ ಫೇಕ್ ಫ್ರೆಂಡ್ ನೀನು. ಲೋ, ಮಾತಾಡಂಗಿದ್ರೆ ನಿಧಾನಕ್ಕೆ ಮಾತಾಡೋ, ಇಲ್ಲ ಅಂದ್ರೆ ಫೋನೇ ಮಾಡಬೇಡ ನಂಗೆ ನೀನು. ಏನ್ ನಿಂಗೆ ಕೊನೆಗೂ 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿಲಿ 50 ರೂಪಾಯಿ ನೋಟ್ ಮೇಲೆ ನಾನು ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು 7 ಮಿನಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಇವಾಗ ದಿನ ಚಪ್ರಿ ಪಾನಿಪುರಿ ಅವ್ರು ನಂಗೆ ಮೆಸೇಜ್ ಮಾಡ್ತಾವನೆ. ಚಿನ್ನು, ಪಾನಿಪುರಿ ಹೆಂಗಿತ್ತು ಚಿನ್ನು? ಮಗ, ನೀವೊಂದ್ ಮಾತೇಳ, ನನ್ ಜೀವನದಲ್ಲಿ ಒಳ್ಳೆ ಫ್ರೆಂಡ್ ಅಂದ್ರೆ ನೀನೇ ಮಗ. ಹೆಜ್ಜೆ ಹೇಳ್ತಿದ್ದೀನಿ, ನನ್ ಕುಚಿಕ್ಕುಗಲ್ಲ ನೀನು. ನೀನೇನಾದ್ರೂ ಹೆಣ್ಣಾಗಿ ಹುಟ್ಟಿದ್ರೆ ನಾನು ನಿನ್ನೆ ಮದುವೆ ಮಾಡ್ಕೊಂತಿದ್ದೆ. ಎಲ್ಲ ಕುಯ್ಬೇಡ, ಹಾಟ್ಸ್ಪಾಟ್ ಆನ್ ಮಾಡ್ಲೇಬೇಡ. ಮಗ, ಆನ್ ಮಾಡ. ಮೊದ್ಲೇ ಗೊತ್ತಿತ್ತು ಮಗ, ನೀನ್ ಇಷ್ಟೆಲ್ಲ ಕುಯ್ತಿದ್ದೆ ಅಂದ್ರೆ ಏನೋ ಕೇಳ್ಬೇಕಂತ.
Oh my God, oh my God.